ರಿಸಲ್ಟ್ಸು ಸೆಕೆಂಡ್ ಕ್ಲಾಸ್ ಬರೋದು ಎಷ್ಟೈತೆ ನೋಡೋಣ. ಡಿಸ್ಟಿಂಕ್ಷನು ಯಪ್ಪ. ಸರಿ ಕಾಲ್ ಮಾಡೋಣ. Up and over. He can be very aggressive to the spin. ಮಗ ರಿಸಲ್ಟ್ ಬಂತು. ಏನೋ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ಯೋ. ಹೌದಾ? ನೀನು? ನಾನು ಪಾಸೆ ಮಗ, ಆದರೆ ಸೆಕೆಂಡ್ ಕ್ಲಾಸ್. ಮಗ ಇನ್ನೊಂದು ಸರ್ಪ್ರೈಸು, ನಮ್ಮ ಇಡೀ ಬ್ಯಾಚಲ್ಲೇ ಟಾಪ್ 5 ಬಂದಿದ್ಯೋ ಮಗ ನೀನು. ನಿಜನಾ? ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲೋ. ಲೋ ನಿನಗಲ್ವೋ, ನಮಗೂ ನಂಬೋಕಾಗ್ತಿಲ್ಲ. ಆದರೂ ಒಳ್ಳೆ ಲಕ್ಕು ಬಿಡು ಮಗ ನಿಂಗೆ. ಏಯ್ ಏನೋ ಲಕ್ಕು? ನಾನು ಲಾಸ್ಟ್ 4th ಸೆಮಿಂದ ಎಷ್ಟು ಕಷ್ಟಪಟ್ಟು ಓದ್ತೀನಿ ಗೊತ್ತಾ? ಲಕ್ ಅಂತೆ ಲಕ್ಕು. ಸುಮ್ಮನಿರೋ ಮಗ, ನಮ್ಮ ಮನೋಜ್ ಅಷ್ಟೆಲ್ಲ ಏನಿಲ್ಲ. ಅವ್ನು ಕಾಲೇಜ್ ಮುಗಿದ ತಕ್ಷಣ ಪ್ರತಿದಿನ ಮನೆಗೆ ಓದ್ತಾನೋ. ಅಲ್ಲ, ನೀನು ನನ್ನಷ್ಟು ಓದಿರಲ್ಲ ಅನ್ಸುತ್ತೆ. ಆದರೂ ನೀನು ಫಸ್ಟು, ಅವನು ಫಸ್ಟು, ನಾನೇ ಸೆಕೆಂಡ್ ಕ್ಲಾಸ್ ಬಂದುಬಿಟ್ಟಿದ್ದೀನಿ. ಬಿಡೋ ಮಗ, ನಿಂದೊಂಥರ ಲಕ್ಕು. ಲೋ ಸುಮ್ಮನಿರೋ. ನಾನು ಎಷ್ಟು ಕಷ್ಟಪಟ್ಟು ಹೋಗಿನಿ ಗೊತ್ತಾ? ನಾನು ಹಾರ್ಡ್ ವರ್ಕಿಗೆ ಬೆಲೆನೇ ಇಲ್ವಾ? ನೀನು ಫೋನ್ ಇಡು, ನಾನು ಮಾಡ್ತೀನಿ. ಇವನ್ಗೇನು ನಿಜ ಹೇಳಿದ್ರೆ ಹಿಂಗಾಡ್ತಾನೆ. ವರುಣ್, ಏನದು ಗಲಾಟೆ? ಜೋರಾಗಿ ಕಿರ್ಚಾಡ್ತಿದ್ದೆ. ನೋಡಮ್ಮ, ನಾನು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ. ನಮ್ಮ ಫ್ರೆಂಡ್ಸ್ ನನಗೆ ಲಕ್ಕಿಂದ ಪಾಸ್ ಆದೆ ಅಂತ ಹೇಳ್ತಿದ್ದಾರೆ. ನಾನು ಎಷ್ಟು ಕಷ್ಟಪಟ್ಟು ಓದಿದ್ದೀನಿ ಗೊತ್ತಾ? ಅವ್ರು ಹೇಳೋದೆಲ್ಲ ನಿಜಾನೇ. ನೀನು ಒಂದು ವಾರಕ್ಕೆ ಮುಂಚೆ ತಾನೇ ಓದಿದ್ದು, ಅದು ನಿಜಾನೇ ತಾನೇ. ಅವರೆಲ್ಲ ಪೂರ್ತಿ ಓದ್ದವರು. ಏನಮ್ಮ ನೀನು? ಎಷ್ಟು ದಿನ ಓದಿನೋದು ಮುಖ್ಯ ಅಲ್ಲ, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗೋದನ್ನ ಸ್ಮಾರ್ಟ್ ಅಂತಾರೆ. ನೀನು ಹುಟ್ಟಿದಾಗ ಜ್ಯೋತಿಷಿಗಳು ಹೇಳಿದ್ರು ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದೆ ಅಂತ. ಅದು ಲಕ್ಕೆ ತಾನೇ. ಹಲೋ ಮಗ, ಕಂಗ್ರಾಟ್ಸ್ ಕಣೋ. ಏನ್ ಲಕ್ಕು ಗುರು ನಿಂದು. ಲಕ್ ಅಂತೆ ಲಕ್ಕು. ನಾನು ಯಾರು ಅಂತ ತೋರಿಸ್ತೀನಿ, ಗೊತ್ತಾಗುತ್ತೆ. ನೀ ಯಾರು? ನಾನ್ ಗೊತ್ತಾಗ್ಲಿಲ್ವಾ? ಫಸ್ಟ್ 4th ಸೆಮಲ್ಲಿ ನಿನ್ ಬ್ಯಾಡ್ ಲಕ್ ಜೊತೆ ನಿನ್ ಡಿಸ್ಕೋ ಡ್ಯಾನ್ಸ್ ಆಡ್ಬೇಕಾದ್ರೆ ದೇವ್ರಿ ನಂಗೆ ಲಕ್ ಕೊಡಪ್ಪ ಅಂತ ಕೇಳ್ಕೊಂಡಿದ್ದಲ್ಲ, ಅದೇ ನಾನು. ಗುಡ್ ಲಕ್ ಅಂದ್ರೆ ನೀ ಏನ? ಹೌದು. ನಿನಗೇನಾ ನಮ್ಮ ಮನೆಯಲ್ಲಿ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಿಲ್ಡಪ್ ಕೊಡ್ತಿರೋದು? ಅಲ್ಲ, ನೀನು ಏನ್ ಅನ್ಕೊಂಡಿದ್ಯಾ? ಏನು ಮನುಷ್ಯ ಜೀವನದಲ್ಲಿ ಕಷ್ಟನೇ ಪಡೋದಿಲ್ವಾ? ಕೆಲವರು ಜೀವನಕ್ಕೋಸ್ಕರ ಕಷ್ಟಪಡ್ತಾರೆ, ಇನ್ನು ಕೆಲವರು ಕಷ್ಟಗಳಿಂದ ಆಚೆ ಬರೋದಕ್ಕೆ. ಇದ್ರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ. ಯಾಕೆ ಇಷ್ಟೊಂದು ಬಿಲ್ಡಪ್ಪು? ಜನ ಅವ್ರವ್ರ ಹೋಪಲ್ಲೇ ಇರ್ತಾರೆ, ಆದ್ರೆ ಒಂದಲ್ಲ ಒಂದಿನ ನಾನು ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತೀನಿ. ನಾನು ನಿನ್ನ ಗುಡ್ ಲಕ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಹೌದಾ? ನೋಡೇ ಬಿಡೋಣ.